ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್, ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿನ ಚಾಲೆಂಜ್ ನಂಬರ್ 25 ಅಂತ ಹೇಳಿದ್ರೆ ನಾವು 25ನೇ ದಿನದಲ್ಲಿ ಇದ್ದೀವಿ. ಇಮ್ಯಾಜಿನ್ ಮಾಡಿ 25 ಡೇಸ್ ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಆಗಿ ನೀವು ಆಲ್ರೆಡಿ ಚಾಲೆಂಜ್ ಮಾಡಿ 24 ಡೇಸ್ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ. ಇದು ಎಷ್ಟು ದೊಡ್ಡ ಅಚೀವ್ಮೆಂಟ್ ಅಲ್ವಾ? ಯಾವುದನ್ನಾದರೂ ನೀವು 24 ದಿನ ಕಂಟಿನ್ಯೂಸ್ ಮಾಡಿದ್ದೀರಾ, ಯೋಚನೆ ಮಾಡಿ ಒಂದು ಕ್ಷಣ. ಇವತ್ತಿಂದು ಚಾಲೆಂಜ್ ಬಗ್ಗೆ ಹೇಳೋಣ. ಅದಕ್ಕಿಂತ ಮುಂಚೆ ನಿಮ್ಮದು ಹೇಗೆ ನಡೀತಾ ಇದೆ, ಯಾವ ದಿನದಲ್ಲಿ ನೀವು 24 ಡೇಸ್ ಮುಗಿಸಿದ್ರಾ, ಇಲ್ಲಾಂದರೆ ಯಾವ ದಿನದಲ್ಲಿ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ ನನಗೆ ತಿಳಿಸಿ, ಆಯಿತಾ? ಹಾಗೆಯೇ ಸೆಲ್ಫ್ ಲವ್ ಚಾಲೆಂಜ್ ಇದೆಯಲ್ಲ, ಅದು ನಾನು ಡಿಸೆಂಬರ್ 9th ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ಎನ್ರೋಲ್ ಮಾಡಿಕೊಂಡ್ರೆ ಅದು ಕೂಡ ಫ್ರೀ ಚಾಲೆಂಜ್. ಎನ್ರೋಲ್ ಮಾಡಿದ್ರೆ ಅದನ್ನು ಕೂಡ ನನಗೆ ತಿಳಿಸಿ. ಅದರದ್ದು ಲಿಂಕ್ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದೇನು ಸೆಲ್ಫ್ ಲವ್ ಚಾಲೆಂಜ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ 25ನೇ ದಿನದ್ದು ಚಾಲೆಂಜ್. ಇವತ್ತಿನ ಚಾಲೆಂಜ್ ಹೆಸರು ಕ್ಯೂ ಅಂತ ಹೇಳಿದ್ರೆ ಸೈನ್, ಸಂಕೇತ. ನೀವೇನಾದರೂ ಆ್ಯಕ್ಟಿಂಗ್ ರಿಲೇಟೆಡ್ ಏನಾದರೂ ನೋಡಿದರೆ, ಕೆಲವರು ಆ್ಯಕ್ಟರ್ಸ್ ಇಂಟರ್ವ್ಯೂ ಕೇಳಿದರೆ ಅವ್ರು ಹೇಳ್ತಾ ಇರ್ತಾರಲ್ವ, ಇಂಟರ್ವ್ಯೂನಲ್ಲಿ ಅಂದರೆ ಇದು ಈ ಶೂಟಿಂಗ್ ಬಗ್ಗೆ ಅಥವಾ ಫಿಲ್ಮ್ ಬಗ್ಗೆ ಏನಾದ್ರೆ ಕ್ಯೂ ಕೊಡೋದು ಅಂತ ಕೇಳಿರ್ಬೇಕಲ್ವ. ನೀವು ಅಕಸ್ಮಾತ್ ನೀವು ಖುದ್ದಾಗಿ ನೀವು ನಾಟಕ ಏನಾದರೂ ಮಾಡ್ತಾಯಿದ್ರೆ, ಡ್ರಾಮಾ ಮಾಡ್ತಾಯಿದ್ರೆ ಕ್ಯೂ ಕೊಡ್ತಾರೆ. ಇಬ್ಬರು ಆ್ಯಕ್ಟರ್ಸು ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಎದುರುಗಡೆಯವರು ಕ್ಯೂ ಕೊಡ್ತಾರೆ. ಅಥವಾ ನೀವ್ದು ಏನೋ ಒಂದು ನಡೀತಾ ಇತ್ತಂದರೆ ಇನ್ಯಾರೋ ಕ್ಯೂ ಕೊಡ್ತಾರೆ. ಕ್ಯೂ ಅಂತ ಹೇಳಿದ್ರೆ ಒಂದು ನೆಕ್ಸ್ಟ್ ಇದು ಬರುತ್ತೆ ಅನ್ನೋದಕ್ಕೆ ಸೈನ್, ಸಿಂಬಲ್, ಸಂಕೇತ ಅಂತ ಹೇಳ್ಬೋದು. ಕ್ಯೂ ಅಂದರೆ ಸೂಚನೆ ಅಂತ ಹೇಳ್ಬೋದು. ಇವತ್ತಿನ ಚಾಲೆಂಜು ಅದು ನಾವು ಸೂಚನೆ, ಅದ್ರ ಬಗ್ಗೆನೇ ಇದೆ. ನಿಮಗೆ ಕ್ಯೂರಿಯಾಸಿಟಿ ಇರಬೇಕಲ್ಲ, ಏನದು ಕ್ಯೂ ಅಂತ ಹೇಳಿದ್ರೆ ಅಂತ. ದಿ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ನಾವು ಇಷ್ಟು ದಿನ ಮಾಡ್ತಾ ಇದ್ದೀವಿ, ಅದರದ್ದು ಇದು ಕ್ಯೂ. ಯೂನಿವರ್ಸ್ ನಿಮಗೆ ಗೊತ್ತಿದೆಯಲ್ಲ, ನಾವು ಮ್ಯಾನಿಫೆಸ್ಟೇಷನ್ ಹೇಗೆ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು, ನಾವು ಯೂನಿವರ್ಸಿಗೆ ಹೇಳ್ತೀವಿ, ಮೆಸೇಜ್ಗೆ ಹೇಳ್ತೀವಿ ಏನಂತ ಹೇಳಿದ್ರೆ ನನಗೆ ಇದು ಬೇಕು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಈ ಆ್ಯಕ್ಷನ್ ಎಲ್ಲ ತೊಗೊಳ್ತಾ ಇದ್ದೀನಿ ಅಂತ ನೀವು ನಿಮಗೆ ಯೂನಿವರ್ಸಿಗೆ ನೀವು ಮೆಸೇಜ್ ಕಳಿಸ್ತೀರಾ. ಸೇಮ್ ಅದೇ ರೀತಿ ಯೂನಿವರ್ಸನ್ನ ಅದು ಕೂಡ ನಮಗೆ ಒಂದು ಮೆಸೇಜ್ ಕಳಿಸುತ್ತೆ. ಯೂನಿವರ್ಸ್ಗೆ ಅಫ್ಕೋರ್ಸ್ ಯೂನಿವರ್ಸ್ಗೆ ಇಷ್ಟ, ನಿಮ್ಗೆ ಏನು ಬೇಕು ಅದೆಲ್ಲ ಕೊಡೋದು ಯೂನಿವರ್ಸ್ ಅಲ್ವಾ? ನಮಗೆ ಯೂನಿವರ್ಸ್ ಅನ್ಬೋದು, ದೇವರು ಏನು ಹೇಳಬೇಕಾದ್ರೂ ಹೇಳ್ಬೋದು, ನೀವು ಯಾವುದಾದ್ರೂ ಯೂಸ್ ಮಾಡಿ ನೀವು. ಆದರೆ ಅದಕ್ಕಿಂತ ಮುಂಚೆ ಯೂನಿವರ್ಸ್ ನಿಮಗೆ ಅದು ಯಾವ ಇದನ್ನು ಯೂಸ್ ಮಾಡುತ್ತೆ ಹೇಳು, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಯೂನಿವರ್ಸಲ್ ಲಾಸ್ ಯೂಸ್ ಮಾಡಿಕೊಂಡು ನಮಗೆಲ್ಲ ಸಿಕ್ಕೋದು, ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಯೂನಿವರ್ಸ್ ಏನು ಮಾಡುತ್ತೆ, ಅದಕ್ಕೆ ಕ್ಯೂ ಕೊಡ್ತಾ ಹೋಗುತ್ತೆ. ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇ ನಿಮಗೆ ಅಂದ್ಕೊಂಡಿದ್ದು ಆಗುತ್ತೆ, ಬಟ್ ಅದಕ್ಕಿಂತ ಮುಂಚೆನೇ ಇದಾಗುತ್ತೆ ಅನ್ನೋದಕ್ಕೆ ಅದು ಸೈನ್ಸ್ ತೋರಿಸ್ತಾ ಹೋಗುತ್ತೆ. ಸೂಚನೆಗಳು ಅಥವಾ ಒಂದು ರೀತಿಲಿ ಸಂಕೇತ, ಕ್ಯೂ ಕಳಿಸ್ತಾ ಹೋಗುತ್ತೆ. ನಾನು ಈಗ ಬರ್ತಾ ಇದೆ ನಿಮಗೆ, ಅದು ನೀವು ಅಂದ್ಕೊಂಡಿದ್ದು ಆಗ್ತಾ ಇದೆ ಅನ್ನೋದಕ್ಕೆ ಕ್ಯೂ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಅದು ನಿಮ್ಮ ಡ್ರೀಮ್ಸ್ ಇರ್ಬೋದು, ಡಿಸೈರ್ಸ್ ಇರ್ಬೋದು. ಯೂನಿವರ್ಸ್ ಗೊತ್ತು ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ನೀವು ಗ್ರ್ಯಾಟಿಟ್ಯೂಡ್ ವ್ಯಕ್ತ ಮಾಡ್ತಾ ಇದ್ದೀರಾ. ಅದರಿಂದನೇ ನೀವು ಮ್ಯಾನಿಫೆಸ್ಟೇಷನ್ ಟೂಲ್ ಅದೇ ತಾನೇ ಮೇನ್ ಈಗ ಮಾಡ್ತಾ ಇರೋದು, ಗ್ರ್ಯಾಟಿಟ್ಯೂಡ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ಗೊತ್ತು, ಹಾಗಾಗಿ ನಿಮಗೆ ಕ್ಯೂ ಕೊಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಆಗಿ ನಿಮಗೆ ಈಗ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಿಮ್ಮದು ಒಂದು ಪರ್ಫೆಕ್ಟ್ ವೆಯ್ಟ್ ಇರುತ್ತೆ, ಒಂದು 50 kg ಅಥವಾ ಒಂದು ಪರ್ಫೆಕ್ಟ್ ಪರ್ಸ್ನಾಲಿಟಿ ಇರುತ್ತೆ, ಒಂದು ರೀತಿ ನೀವು ಫಿಸಿಕಲಿ ಈ ಥರ ಕಾಣಬೇಕು, ನಾನು ಇಷ್ಟು ವೆಯ್ಟ್ ಲೂಸ್ ಮಾಡಿಕೊಂಡು ಇಷ್ಟು ಹೀಗೆ ಕಾಣಬೇಕು ಅಂತ ನಿಮಗೆ ಇತ್ತು ಅಂತ ಇಟ್ಕೊಳ್ಳಿ. ನಿಮ್ಮ ಡ್ರೀಮ್ ಆ ಥರ ಇತ್ತು ಅಂದರೆ ನಿಮ್ಗೆ ಎಲ್ಲೆಲ್ಲಿ ನೋಡಿದ್ರೂ ಆ ಥರದವರು ಕಾಣಿಸ್ತಾರೆ. ಸೇಮ್ ಅದೇ ಥರ ವ್ಯಕ್ತಿ ಇರೋರು ನೋಡ್ತೀರಾ ನೀವು. ನಿಮ್ಮ ತಲೆಯಲ್ಲಿ ಏನು ನಡೀತಾ ಇರುತ್ತೆ, ಏನಕ್ಕೆ ಅನಿಸ್ತಾ ಇರುತ್ತೆ ಅಂದರೆ, ಓಹೋ ನಾನು ಈಗ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾನು ಇಷ್ಟೇ ತೆಳ್ಳಗೆ ಆಗಬೇಕು ಅಂದ್ಕೊಂಡಿದ್ದೀನಿ, ಈಗ ನೋಡು ಟೀಸ್ ಮಾಡೋದಕ್ಕೆ ಇರಬೇಕು, ಯೂನಿವರ್ಸ್ ಹಿಂಗೆಲ್ಲ ತೋರಿಸ್ತಾ ಇದೆ. ಅಥವಾ ನಾನು ಅಂದ್ಕೊಂಡಿದ್ದೀನಿ ಈಗ ನನಗೆ ಹೊಟ್ಟೆ ಉರಿಲಿಕ್ಕೆ ಹಿಂಗೆಲ್ಲ ಆಗ್ತಾಯಿದೆ, ನಾನು ಆ ಥರ ಇಲ್ವಲ್ಲ, ಅದಕ್ಕೆ ಅಲ್ಲಿ ಆ ಥರ ಎಲ್ಲ ಕಾಣಿಸ್ತಾ ಇದ್ರೆ ಆ ಥರ ಅನ್ಕೋತೀವಿ. ಬಟ್ ಆ್ಯಕ್ಚುಲಾಗಿ ಏನಂತ ಹೇಳಿದ್ರೆ, ಯೂನಿವರ್ಸ್ ಸೈನ್ ಕಳಿಸ್ತಾ ಇದೆ. ಏನಂತ ಹೇಳಿದ್ರೆ, ನೀನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ, ಅದಕ್ಕೆ ಮುಂದೆ ಒಂದಿನ ನಿಮ್ಮದು ಕರೆಕ್ಟಾಗಿ ಖಂಡಿತ ನೀವು ವೆಯ್ಟ್ ಲಾಸ್ ಮಾಡ್ಕೋತೀರಾ. ಮುಂದೆ ಒಂದಿನ ನೀವು ಹೀಗೆ ಆಗ್ತೀರಾ, ಅದಕ್ಕೆ ಇವಾಗಲಿಂದನೇ ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ಅಂತ ಸೈನ್. ನಾನು ನಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ.
ಸುಮಾರು ವರ್ಷ ನಾವು ಮಕ್ಕಳಿಗೆ ಟ್ರೈ ಮಾಡಿದ್ವಿ, ತುಂಬ ಟ್ರೈ ಮಾಡಿದ್ವಿ. ಆ ಟೈಮಲ್ಲಿ ನನಗೆ ಟ್ರೈ ಮಾಡಿದ್ರೆ ಆಗ್ತಾಯಿಲ್ಲ ಅಂತ ತಲೆಯಲ್ಲಿ ನಡೀತಾ ಇತ್ತು. ಆವಾಗ ನಾನು ಎಲ್ಲೆಲ್ಲಿ ನೋಡಿದ್ರು ಮಕ್ಕಳು ಕಾಣಿಸ್ತಾಯಿದ್ರು, ಚಿಕ್ಕ ಚಿಕ್ಕ ಮಕ್ಕಳು, ತುಂಬಾ ಪುಟ್ಟ ಮಕ್ಕಳು, 1 ತಿಂಗಳದು 2 ತಿಂಗಳು. ಎಲ್ಲಿ ನೋಡು ಗಾಡೀಲಿ ಹೋಗ್ತಾಯಿದ್ರೆ ಪಕ್ಕದಲ್ಲಿ 2 ವೀಲರಲ್ಲಿ ಪುಟ್ಟ ಮಗುನ ಕರ್ಕೊಂಡು ಹೋಗ್ತಿರೋದು, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲೆಲ್ಲಿ ನೋಡಿದ್ರೂ ಮಕ್ಕಳದ್ದೇ ಫೋಟೋಸು ಅದೇ ಕಾಣಿಸ್ತಾ ಇತ್ತು. ಅದಕ್ಕೆ ನಾನೇನು ಅನ್ಕೋತೀನಿ, ನನಗೆ ತುಂಬ ಹರ್ಟ್ ಆಗ್ತಾಯಿದೆ, ತುಂಬ ಪೇನ್ಫುಲ್ ಅನಿಸ್ತಿತ್ತು. ಯಾಕಂದರೆ ನಾನು ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ನನಗೆ ಮಕ್ಕಳೇ ಆಗ್ತಿಲ್ವಲ್ಲ ಅಂತ. ಅದಕ್ಕೆ ನಾನು ಏನ್ಕೋತಿದ್ದೆ ಅಂದರೆ, ಅಯ್ಯೋ ನನಗೆ ಎಷ್ಟು ಇದು ನೋವಿದೆ, ನೋವಾಗ್ತಾ ಇರೋದೇ ಕಾಣಿಸ್ತಾ ಇದೆ, ನನಗಿಲ್ಲ ಕೊರತೆ ಅನ್ನೋದನ್ನ ಕಡೆ ಗಮನ ಕೊಡ್ತಾ ಇದ್ದೆ ನಾನು. ಫೋಕಸ್ ಎಲ್ಲ ನನಗೆ ಅಯ್ಯೋ ನನಗಿಲ್ಲ, ಸ್ಕೇರ್ ಸಿಟಿ, ನನಗೆ ಮಕ್ಕಳಿಲ್ವಲ್ಲ, ಅದಕ್ಕೆ ಎಲ್ಲೆಲ್ಲಿ ನೋಡಿದ್ರು ಮಕ್ಕಳೇ ಕಾಣಿಸ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಾಗಿ ಏನದು ಯೂನಿವರ್ಸ್ ಹೇಳ್ತಾ ಇತ್ತು, ನೀನು ಮಕ್ಕಳು ಬೇಕು ಅಂತ ಹೇಳ್ತಾ ಇರೋದ್ರಿಂದ ನನಗೆ ಎಲ್ಲ ಕಡೆ ಮಕ್ಕಳು ಕಾಣಿಸ್ತಾ ಇದೆ. ಸೊ ಮುಂದಾಗಿ ನೀನು ಮಕ್ಕಳಿಗೋಸ್ಕರ, ನನಗೆ ಮಕ್ಕಳು ಬೇಕು ಅನ್ನೋ ಇದು ಇದೆಯಲ್ಲ, ಸೊ ಮಕ್ಕಳಿಗೋಸ್ಕರ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವನೆಯನ್ನು ನೀನು ಈಗಲೇ ವ್ಯಕ್ತ ಮಾಡು ಅಂತ, ಎಕ್ಸ್ಪ್ರೆಸ್ ಮಾಡು ಅನ್ನೋದು ಸೈನ್ ಅದು. ಸೊ ಆಮೇಲೆ ನಾನು ಏನು ಮಾಡಿದೆ, ಆಮೇಲೆ ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದೆ. ಸೊ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿ, ಅದು ತುಂಬಾ ಪವರ್ಫುಲ್ ಟೂಲ್, ಮ್ಯಾನಿಫೆಸ್ಟೇಷನ್ ಟೂಲ್. ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ಸೊ ಆಮೇಲೆ ನನಗೆ ಅಫ್ಕೋರ್ಸ್ ನಾ ತಾಯಿ ಅದೇ. ಸೊ ಹೀಗೆ ಅದು ಒಂದು ಸೈನ್ ಕೊಡುತ್ತೆ. ಸೊ ಅದರಿಂದ ನನಗೆ ಏನು ಗೊತ್ತಾಯಿತು ಅಂದರೆ, ಇದೆಲ್ಲ ಆಗ್ತಾಯಿದೆ ಸರಿ, ನಾನು ಟ್ರೈ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಇನ್ನೇನು ಆ್ಯಕ್ಷನ್ ತೊಗೋಬೋದು ಅಂತ ಯೋಚನೆ ಮಾಡಿ, ಆಮೇಲೆ ವಿಷನ್ ಬೋರ್ಡ್ಸ್ ಎಲ್ಲ ನಂಗೆ ಗೊತ್ತಿತ್ತು. ಸೊ ಬಟ್ ನಾನು ಮಾಡಿರಲಿಲ್ಲ, ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಸೊ ಫೈನಲಿ ಮಾಡೋಣ, ಇದು ನೋಡೋಣ ಅಂತ ಅಂದಷ್ಟೇ. ನನಗೇನು ಗೊತ್ತಿಲ್ಲ ಏನು ಅಂದರೆ, ವಿಷನ್ ಬೋರ್ಡ್ ಮೂಲಕನೇ ನಾನು ಮ್ಯಾನಿಫೆಸ್ಟ್ ಮಾಡಿರಲಿಲ್ಲ. ನಾನು ಬೇರೆ ರೀತಿ ಎಲ್ಲ ಮ್ಯಾನಿಫೆಸ್ಟ್ ಆಗ್ತಾಯಿತ್ತು, ಬಟ್ ವಿಷನ್ ಬೋರ್ಡ್ ಒಂದು ಸ್ಪೆಸಿಫಿಕ್ಕಾಗಿ ಮಾಡಿರಲಿಲ್ಲ. ಅದನ್ನು ಯೂಸ್ ಮಾಡಿಕೊಂಡೆ. ಹೀಗೆ ನಮಗೆ ಸೈನ್ ಬರುತ್ತೆ, ಮೆಸೇಜ್ ಬರುತ್ತೆ. ಸೊ ಹಾಗೆ ನಾನು ವಿಷನ್ ಬೋರ್ಡ್ ಯೂಸ್ ಮಾಡಿದೆ. ಅಂದಹಾಗೆ ನಾನು ವಿಷನ್ ಬೋರ್ಡು ಡಿಸೆಂಬರ್ 22 ವಿಷನ್ ಬೋರ್ಡ್ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇದನ್ನು ಲಿಂಕಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತ ಜಾಯ್ನ್ ಆಗ್ಬೋದು. ಅದು ಆನ್ಲೈನ್ ವರ್ಕ್ಶಾಪ್, 2 ಬ್ಯಾಚಸ್ ಮಾಡ್ತಾಯಿದ್ದೀನಿ. ಡಿಸೆಂಬರ್ 22 ಮತ್ತು January 1 ಸಂಡೇ ಇದೆಯಲ್ಲ, ಆವಾಗ 2 ಇದೆ. ನಿಮ್ಗೆ ಡೀಟೇಲ್ಸ್ ಬೇಕು ಅಂದರೆ ಅಲ್ಲಿ ಲಿಂಕ್ ಹಾಕ್ತೀನಿ, ಅದನ್ನು ನೋಡ್ಬೋದು ನೀವು. ಸೊ ಹಾಗೆ ಚಾನೆಲ್ನಲ್ಲಿ ಕೂಡ ನಾನು ವಿಷನ್ ಬೋರ್ಡ್ ರಿಲೇಟೆಡ್ 1-2 ಹಾಕಿದ್ದೀನಿ ವೀಡಿಯೋಸ್, ಅದನ್ನು ನಾನು ಲಿಂಕಲ್ಲಿ ಕೊಡ್ತೀನಿ. ಸೊ ಈಗ ವಿಷನ್ ಬೋರ್ಡ್ ಕೂಡ, ಈಗ ನಾವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ವಿಷನ್ ಬೋರ್ಡ್ ಕೂಡ ತುಂಬಾ ಪವರ್ಫುಲ್ ಟೂಲ್ ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ. ಹೀಗೆ ನನಗೆ ಸೈನ್ಸ್ ಬರ್ತಾಯಿತ್ತು, ಎಲ್ಲೇ ನೋಡಿದ್ರು ಮಕ್ಳಿಗೆ ಕಾಣಿಸ್ತಾಯಿದ್ರು. ಹೀಗೆ ಯೂನಿವರ್ಸ್ ನಮಗೆ ಕ್ಯೂ ಕೊಡುತ್ತೆ, ನಮಗೆ ಮೆಸೇಜ್ ಕಳಿಸುತ್ತೆ, ಇದನ್ನು ಮಾಡ್ತಾ ಇರುತ್ತೆ, ಸಂಕೇತ ಅದು ನಮಗೆ ಮೆಸೇಜ್, ಕ್ಯೂ, ಒಂದು ಸೈನ್. ಹೀಗೆ ನೀನು ಏನು ಬೇಕು ಅಂತ ಇದೆಯೋ ಅದಕ್ಕೆ ಗ್ರ್ಯಾಟಿಟ್ಯೂಡ್, ಮುಂದಾಗೆ ನೀನು ಖಂಡಿತ ಅದು ಸಿಕ್ಕುತ್ತೆ. ಏನು ಮೆಸೇಜ್ ಅದು, ನಿಮ್ಗೇನು ಬೇಕು ಅನ್ನೋದೆಲ್ಲ ಕಾಣಿಸ್ತಾ ಇದೆ ಅಂದರೆ ನಿಮ್ಗೆ ಖಂಡಿತ ಅದು ಸಿಕ್ಕುತ್ತೆ. ಅದಕ್ಕಿಂತ ಮುಂಚೆ ನೀನು ಏನು ಮಾಡಬೇಕು ಅದನ್ನು ಮಾಡು, ಆಮೇಲೆ ಖಂಡಿತ ಸಿಕ್ಕುತ್ತೆ ಅಂತ. ಅದು ಒಂದು ನಿಮಗೆ ಮೆಸೇಜು ಯೂನಿವರ್ಸಿಂದ ಆಗ್ತಾಯಿದೆ. ಸೊ ಇನ್ನೊಂದು ಮೆಟೀರಿಯಲಿಸ್ಟಿಕ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತ ಹೇಳಿದ್ರೆ, ಈಗ ATM ಮುಂದೆ ಹೋಗ್ತಾ ಇದ್ದೀರಾ. ಸೊ ಪದೇ ATM ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮದು ಏನೋ ನಿಮ್ಮ ತಲೆಯಲ್ಲಿ ಏನಿರುತ್ತೆ, ನಿಮ್ಮ ಕನಸು ಏನಿರುತ್ತೆ, ಇಷ್ಟೊಂದು ಏನೋ ಸೇವಿಂಗ್ಸ್ ಮಾಡಬೇಕು ಅಂತ ಇರುತ್ತೆ. ಸೊ ಬ್ಯಾಂಕ್ಸ್ ಕಾಣಿಸ್ತಾ ಇರುತ್ತೆ. ಹಾಗೆಲ್ಲ ಇತ್ತು ಅಂದರೆ ಇದು ನಿಮಗೆ ಸಿಂಬಲ್ಲು, ಕ್ಯೂ ಏನಂತ ಹೇಳಿದ್ರೆ ನೀವು ಸ್ಟಾರ್ಟ್ ಮಾಡಿ ಸೇವಿಂಗ್ಸ್ ಮಾಡಲಿಕ್ಕೆ. ಏನು ಮಾಡಬೇಕು, ಸೇವಿಂಗ್ಸ್ ಎಲ್ಲ ಮಾಡೋಕ್ಕೆ ಅದು ಆ್ಯಕ್ಷನ್ ಸ್ಟಾರ್ಟ್ ಮಾಡಿ ಅಂತ ಕ್ಯೂ. ನೀವು ಯಾವುದೋ ಕಾರ್ ತೊಗೋಬೇಕು, ಸ್ಪೆಸಿಫಿಕ್ ಮಾಡೆಲ್ ಕಾರ್, ಅದನ್ನೇ ಬೇಕು, ಅದೇ ಕಲರ್ ಬೇಕು ಅಂದಾಗ ನೀವು ಅಬ್ಸರ್ವ್ ಮಾಡಿ. ಸೊ ಅದೇ ಕಾಣಿಸ್ತಾ ಇರುತ್ತೆ ಎಲ್ಲ ಕಡೆ, ಅದೇ ಥರದ ಕಲರ್ದು, ಅದೇ ಮಾಡೆಲ್ ಕಾರ್ಸ್ ಕಾಣಿಸ್ತಾ ಇರುತ್ತೆ. ಸೊ ಇವತ್ತಿನ ಚಾಲೆಂಜ್ ಏನಂತ ಹೇಳಿದ್ರೆ, ಅದೇ ಇವತ್ತು 25th ಚಾಲೆಂಜು, ಕ್ಯೂ ದಿ ಮ್ಯಾಜಿಕ್. ಸೊ ಯೂನಿವರ್ಸ್ ಕ್ಯೂಸ್ ಇದೆಯಲ್ಲ, ಅದ್ರ ಬಗ್ಗೆ ನೋಡೋಣ. ಸೊ ಇವತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಡೀ ದಿನ, ಸೊ ಇಡೀ ದಿನದಲ್ಲಿ ನಿಮಗೆ ಅಟ್ಲೀಸ್ಟ್ 7 ಕ್ಯೂಸ್ ಯೂನಿವರ್ಸಿಂದ ನಿಮಗೆ 7 ಕ್ಯೂಸ್ ಯಾವ್ದು ಸಿಗ್ತಾ ಇದೆ ಅಂತಂದು ಅದನ್ನು ಕೌಂಟ್ ಮಾಡ್ಕೋಬೇಕು, ಅದನ್ನು ನೋಟ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಸೊ ಇದು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಎದ್ದ ಕೂಡಲೇ ಸ್ಟಾರ್ಟ್ ಮಾಡಬೇಕು. ಈಗ ಸಪೋಸ್ ನಿಮಗೆ ಅದೇ ತೊಗೊಳ್ತೀನಿ, ವೆಯ್ಟ್ ಲಾಸ್ದು. ಸೊ ವೆಯ್ಟ್ ಲಾಸ್ದು ನಿಮ್ಮದು ಡ್ರೀಮ್ ಅಥವಾ ಡಿಸೈರ್, ನಿಮಗೆ ಅದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ವಾ. ಸೊ ಆವಾಗ ಈಗ ನಿಮಗೆ ಎದುರುಗಡೆ ನೀವು ಹೇಗೆ ಆಗಬೇಕು, ಯಾವ ವೆಯ್ಟ್ ಇರಬೇಕು ಅನ್ನೋಂಥವ್ರು ಕಾಣಿಸ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ನೀವು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಮೈ ಪರ್ಫೆಕ್ಟ್ ವೆಯ್ಟ್, ಅಂದರೆ ಧನ್ಯವಾದಗಳು, ನನ್ನ ಪರ್ಫೆಕ್ಟ್ ವೆಯ್ಟ್ ಆಗಿರೋದಕ್ಕೆ ಧನ್ಯವಾದಗಳು, ಅಥವಾ ನಾನು ಅಂದ್ಕೊಂಡ ರೀತಿ ನಾನು ಆಗಿದ್ದೀನಿ ಅದಕ್ಕೆ ಧನ್ಯವಾದಗಳು ಪ್ರೆಸೆಂಟ್ ಟೆನ್ಸಲ್ಲಿ. ಅಥವಾ
ನಾನು 50 kg ರೀಚ್ ಆಗಿದ್ದೀನಿ, ನನ್ನ ವೆಯ್ಟ್ ಈಗ ಪರ್ಫೆಕ್ಟ್ ವೆಯ್ಟ್ 50 kg ಆಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೀಗೆ ಈ ಥರನೇ ನಿಮಗೆ ಏನೇನು ಕ್ಯೂಸ್ ಕಾಣಿಸ್ತಾ ಇದೆ, ನಿಮ್ಗೆ ಏನೇನು ಬೇಕು ಅಂತ ಇದೆಯೋ, ನಿಮ್ಮ ತಲೆಯಲ್ಲಿ ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ನಿಮ್ಮ ಡ್ರೀಮ್ಸು ಡಿಸೈರ್ಸ್ ನಿಮಗೆ ಏನೇನಾದರೂ ಇದೆ, ಏನು ಬೇಕುಗಳಿದೆಯೋ ಅದ್ರದ್ದು ರಿಲೇಟೆಡ್ಡು ಯಾವುದಾದ್ರೂ ಕಾಣಿಸ್ತಾ ಇರುತ್ತೆ. 7 ಕ್ಯೂಸ್, 7 ಅದ್ರ ರಿಲೇಟೆಡ್ ಅದ್ರಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಮೆಸೇಜಸ್ ಕಾಣಿಸ್ತಾ ಇರುತ್ತೆ ಯೂನಿವರ್ಸಲ್ಲಿ ಸುತ್ತಮುತ್ತಲು ನೋಡಿ. ಅದು ಕಾಣಿಸಿದ ತಕ್ಷಣ ನೀವು ಥ್ಯಾಂಕ್ ಯು ಹೇಳಬೇಕು. ಅಂದರೆ ಸ್ಪೆಸಿಫಿಕ್ ಅದನ್ನು ಮೆನ್ಷನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದೇನೋ ಕಾಣಿಸ್ತಿದೆಯಲ್ಲ ಅದು. ಈಗ ನಾನು ರೆಡ್ ಕಲರ್ ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಸೊ ಅದು ಕಾಣಿಸ್ತು, ರೆಡ್ ಕಲರ್ ಕಾಣಿಸ್ತು, ಕಾರು, ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನ್ನ ರೆಡ್ ಕಲರ್ ಕಾರ್ಗೆ ಥ್ಯಾಂಕ್ ಯು. ಹಾಗೆ ಸೊ ಅಥವಾ ಗ್ರೀನ್ ಕಲರು ಅಥವಾ ಯಾವುದೋ ಮಾಡೆಲ್ ಮಾರುತಿ ಸುಜುಕಿನೋ ಯಾವ ಕಾರ್ ಮಾಡೆಲ್ಲು ನಿಮಗೆ ಬೇಕು, ಓಕೆ. ಸೊ ನನ್ನ ರೆಡ್ ಕಾರ್ಗೆ ಥ್ಯಾಂಕ್ ಯು ರೆಡ್ ಕಾರು ನಾನು ತೊಗೊಂಡಿದ್ದೀನಿ, ಅದಕ್ಕೆ ಥ್ಯಾಂಕ್ ಯು ಅಂದರೆ ಆಲ್ರೆಡಿ ನೀವು ತೊಗೊಂಡಿದ್ದೀರಾ ಅಂತ ಪ್ರೆಸೆಂಟಲ್ಲಿ. ಸೊ ನೀವು ಆಲ್ರೆಡಿ 24 ದಿನ ನೀವು ಮಾಡಿದ್ದೀರಾ ಕರೆಕ್ಟಾಗಿ, ಗ್ರ್ಯಾಟಿಟ್ಯೂಡ್ ಈ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ನಿಮಗೆ ಈಸಿಯಾಗಿ ಕ್ಯೂಸ್ ಕಾಣಿಸುತ್ತೆ. ಹಾಗೆಯೇ ಇದು ಪವರ್ಫುಲ್, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಎಷ್ಟು ಪವರ್ಫುಲ್, ಇದ್ರದ್ದು ಮ್ಯಾಜಿಕಲ್ ಪವರ್ ಎಷ್ಟು ಸ್ಟ್ರಾಂಗ್ ಅಂದರೆ ನಿಮಗೆ ಯೂನಿವರ್ಸ್ ಆಲ್ರೆಡಿ ನಿಮಗೆ ಅದು ಕ್ಯೂ ಕೊಡುತ್ತೆ, ನಿಮಗೆ ಅಷ್ಟರ ಮಟ್ಟಿಗೆ ನಿಮಗೆ ಇದು ಸಿಕ್ಕಿರುತ್ತೆ. ಸೊ ಹಾಗಾಗಿ ನೀವು 7 ಈ ಥರ ಕ್ಯೂಸ್ನ ಆ ಕಂಡ ಕ್ಷಣನೇ ಮನಸ್ಸಲ್ಲೇ ನೀವು ಥ್ಯಾಂಕ್ ಯು ಹೇಳಬೇಕು, ಓಕೆ. ಅದು ಏನು ಕಾಣಿಸ್ತೋ ಅದನ್ನು ಹೇಳಿಬಿಟ್ಟು ಮೆನ್ಷನ್ ಮಾಡಿ ಥ್ಯಾಂಕ್ ಯು ಹೇಳಬೇಕು 3 ಸಲ, ಓಕೆ. ಇದಾಯಿತು, ಇದು 25ನೇ ದಿನದ ಚಾಲೆಂಜ್. ಸೊ ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡಬೇಕು. ಆಮೇಲೆ ಈಗ 25ನೇ ದಿನದ್ದು ಕ್ಯೂಸ್ 7 ಅಟ್ಲೀಸ್ಟ್ ಮಿನಿಮಮ್ 7 ಕ್ಯೂಸ್ ಅದನ್ನು ಮಾಡಬೇಕು. ಆಮೇಲೆ ರಾತ್ರಿ ಮ್ಯಾಜಿಕ್ ರಾಕ್ನ ಕೈಯಲ್ಲಿ ಇಟ್ಕೊಂಡು ಬೆಸ್ಟ್ ಮೊಮೆಂಟ್ ಏನು ಇವತ್ತಿನ ದಿನದ್ದು ಅದನ್ನು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇಷ್ಟು ಇಡೀ ದಿನದ್ದು ನಿಮ್ಮ ಇದು ಏನೇನು ಮಾಡಬೇಕು ಅಂತಂದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನೀವು ಜಾಸ್ತಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಷ್ಟು ಜಾಸ್ತಿ ನಿಮಗೆ ನಿಮ್ಮ ಡ್ರೀಮ್ಸ್ ಅದೆಲ್ಲ ನಿಜ ಆಗಲಿಕ್ಕೆ ಜಾಸ್ತಿ ಚಾನ್ಸಸ್ ಆಗುತ್ತೆ, ಓಕೆ. ಸೊ ಕ್ಯೂನ ಫಾಲೋ ಮಾಡಿ, ಓಕೆ ಇವತ್ತು. ಹಾಗೆ ಇದು ಇಷ್ಟ ಆಯಿತು ಅಂತ ಹೇಳಿದ್ರೆ, ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ನನ್ನ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಓಕೆ. ಸೊ ಏನೇನು ಇಂಪಾರ್ಟೆಂಟ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ನ ಮರಿದಲ್ಲೇ ಚೆಕ್ ಮಾಡಿ, ಓಕೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಾಯ್ ಬಾಯ್.